ನಮಸ್ಕಾರ. ನಾನು ಅರುಣ್ ಕುಮಾರ್ ಅಂಬೂರಿ ಅಂತ ಕೊಪ್ಪಳಿಂದ ಮಾತಾಡ್ತಾ ಇದ್ದೀನಿ. ಈಗ ನಾವು ನೀರು ಬೋರು ಬಂದಾಗಿತ್ತು. 220 ಮೀಟರ್ ನಾನು ಬೋರ್ ಹಾಕಿದ್ದೆ. ಒಂದು 15 ವರ್ಷ ನನಗೆ ನೀರಿಂದು ಸಮಸ್ಯೆ ಇದ್ದಿಲ್ಲ. ಅಂದರೆ 2 ಟ್ಯಾಂಕ್ ಬರ್ತಾಯಿತ್ತು. ಇತ್ತೀಚಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆದ ಕಾರಣ ನಮ್ಮ ಮನೆಯ ಬೋರು ಪ್ರಮಾಣ ಕಡಿಮೆಯಾಗಿ ಟ್ಯಾಂಕರ್ ಹಾಕ್ಸುವಂಥ ಪರಿಸ್ಥಿತಿ ಬಂದಿತ್ತು. ಅದೇ ರೀತಿ ನಾನೊಂದು 10 ವರ್ಷ ನಾನು ಟ್ಯಾಂಕರ್ ಹಾಕ್ಸ್ಕೊಂಡಿದ್ದೀನಿ. ಈಗ ಅದು ನಾನು ಪೇಪರಲ್ಲಿ ನೋಡಿದೆ. ಬಗಲೆಯವರು ಅವರು ಸಹ ಒಂದೇನೋ ಕೆಮಿಕಲ್ ಹಾಕ್ತಾರೆ ಅಂಥೇಳಿ ನನಗದು ನೋಡಿದೆ, ಪೇಪರಲ್ಲಿ ನೋಡಿದ್ದೆ, ಆ್ಯಡ್ನಲ್ಲಿ. ಅದೇ ಥರ ಅವ್ರಿಗೆ ನಾನು ಕಾಲ್ ಮಾಡಿದೆ. ಅವರು ಆಯಿತು ನಾವು ಬರ್ತೀವಿ, ಅವರು ಮಾಡ್ತೀವಿ ಅಂತಂದರು. ನೋಡೋಣ, ನಾವು ಒಂದು ಪ್ರಯತ್ನ ಮಾಡೋಣ ಅಂತ ಮಾಡಿದ್ದೀವಿ. ಅದೇ ಥರ ಅವ್ರು ಬಂದರು. ಒಂದು ಕೆಮಿಕಲನ್ನು ನಮಗೆ ಅದು ಕೆಮಿಕಲ್ ತೊಗೊಂಬಂದು ಅದರಲ್ಲಿ ಒಳಗಡೆ ಕೆಮಿಕಲ್ ಎರಡು ಥರ ಕೆಮಿಕಲ್ಸ್ ಇದ್ದಾವೆ. ಅವರಲ್ಲಿ ಅದು ಮಿಕ್ಸ್ ಮಾಡಿ ಅದರಲ್ಲಿ ಬೋರಲ್ಲೇ ಡೈರೆಕ್ಟ್ ಹಾಕಿದ್ರು ಅವರು. ಹಾಕಿ ನಮಗೆ ಒಂದು 3 ಡೇಸ್ ಬಿಡ್ರಿ ಅಂದರು. 3 ಡೇಸ್ ಬಿಟ್ಟ ಮೇಲೆ ಮತ್ತೊಂದು 3 ಡೇಸ್ ಆದಮೇಲೆ ಆನ್ ಮಾಡಿ ಕಂಟಿನ್ಯೂ ಒಂದು 3-4 ಡೇಸ್ ನೀವು ಅದನ್ನು ಯೂಸ್ ಮಾಡಬೇಡಿ, ಕೆಮಿಕಲ್ ಇರುತ್ತೆ ಅಂತಂದರು. ಅದೇ ಥರ ನಾವು ಅದನ್ನು ನೀರು ಹೊರಗಡೆ ಹಾಕಿದ್ದೀವಿ. ಈಗ ನನ್ನದು ಬೋರು ಪ್ರಮಾಣ ಹೆಚ್ಚಾಗಿದೆ, ಇಂಪ್ರೂವ್ಮೆಂಟ್ ಆಗಿದೆ. ಇವರ ಒಂದು ಏನು ಪ್ರಯತ್ನ ಇದೆ, ಇವ್ರದ್ದು ಕೆಮಿಕಲ್ ಇದೆ, ಅದು ಎಫೆಕ್ಟಿವ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ನಾನು ಕೂಡ ನಾನು ಮಾಡಿಸಿದ ಮೇಲೆ ಆಗಿದೆ. ಬೇಕಾದ್ರೆ ನೀವು ನೋಡ್ಬೋದು, ನಂದೀಗ 2nd ಫ್ಲೋರ್ ಮನೆ ಕಟ್ಟಿದ್ದೀನಿ. 1st ಫ್ಲೋರ್ಗೆ ಬರ್ತಾಯಿದ್ದಿಲ್ಲ ನೀರು. ಈಗ ನಾನು 2nd ಫ್ಲೋರ್ಗೆ ಈ ಥರ ಬರ್ತಾಯಿದ್ದೆ. ಟ್ಯಾಂಕಲ್ಲಿ ಆನ್ ಮಾಡಿದ ಮೇಲೆ ಬೋರು ಈ ಥರ ಬರ್ತಾಯಿದೆ. ನೋಡಿ, ನೀವು ಯಾರಾದರೂ ಬೋರ್ ಪ್ರಾಬ್ಲಮ್ ಇದ್ದರೆ ಹಾಕ್ಸ್ಕೊಳ್ಳಿ. ಏನು ಎಫೆಕ್ಟಿವ್ ಇದೆ, ನೋ ಪ್ರಾಬ್ಲಮ್, ಮತ್ತು ಒಳ್ಳೆ ರಿಸಲ್ಟ್ ಇದೆ. ಥ್ಯಾಂಕ್ಸ್ ಫಾರ್ ಬಗಲೆ ಸರ್, ಆಲ್ ಟೀಮ್.